ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಜಾಬ್ ಅಪ್ಡೇಟ್ಸ್ ಕನ್ನಡ. ರೀಸೆಂಟಾಗಿ ಒಂದು ಜಾಬ್ ನೋಟಿಫಿಕೇಷನ್ ಬಂದಿದೆ. ಅದು ಯಾವ ಇಲಾಖೆ ಅಂತ ನೋಡ್ಕೊಳ್ಳೋಣ. ನೇಮಕಾತಿ ಇಲಾಖೆ ಬಂದುಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ, ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB. ಈ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವ ಹುದ್ದೆಯ ಹೆಸರು ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳು. ಅಂದರೆ ಸೆಕ್ಷನ್ ಕಂಟ್ರೋಲರ್ ಪೋಸ್ಟ್ಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 368 ಪೋಸ್ಟ್ಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರಲ್ಲಿ ಭರ್ತಿ ಮಾಡಬಹುದು. ಈ ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ವಿದ್ಯಾರ್ಹತೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡ್ಕೊಳ್ಳೋಣ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರಬೇಕು ಅಥವಾ ಸಮಾನ ಅರ್ಹತೆ. ಅಂದರೆ ಯಾವುದೇ ಸ್ಟ್ರೀಮಲ್ಲಿ ನೀವು BCom, BA, BBA, BCA, BA ಅಥವಾ ಈ ಥರದ ಯಾವುದೇ ಒಂದು ಡಿಗ್ರಿ ಪಡೆದಿದ್ರೆ ಸಾಕು, ನೀವು ಈ ಜಾಬ್ಗೆ ಅಪ್ಲೈ ಮಾಡಲು ಅರ್ಹರಾಗಿರ್ತೀರ. ಗ್ರ್ಯಾಜುಯೇಷನ್ ಇನ್ ಎನಿ ಸ್ಟ್ರೀಮ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ದೆನ್ ಯು ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಈಗ ವಯೋಮಿತಿ ನೋಡ್ಕೊಳ್ಳೋಣ. ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿ, ಇವರು ಮಿನಿಮಮ್ 20 ವರ್ಷ ಆಗಿರಬೇಕು. ಅಂದರೆ ಕನಿಷ್ಠ 20 ವರ್ಷ ಹಾಗೂ ಗರಿಷ್ಠ ಬಂದುಬಿಟ್ಟು 33 ವರ್ಷಗಳು. ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ನೀಡಲಾಗುವುದು. ಏಜ್ ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕಬಲ್ ಆ್ಯಸ್ ಪರ್ ರೂಲ್ಸ್. ಹಾಗಾದರೆ ಹೌ ಟು ಅಪ್ಲೈ ಅಂತ ನೋಡೋದಾದರೆ, ಆಫಿಷಿಯಲ್ ವೆಬ್ಸೈಟನ್ನು ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಪೋಸ್ಟ್ಗೆ ನೇಮಕಾತಿ ಹೇಗೆ ಮಾಡ್ಕೋತಾರೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸಿ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೊಂಡಾಯಿತು. ಈಗ ಅರ್ಜಿ ಶುಲ್ಕ ನೋಡ್ಕೊಳ್ಳೋಣ. ಸಾಮಾನ್ಯ ವರ್ಗ ಹಾಗೂ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಹಾಗೆ SC, ST, ಅಂಗವಿಕಲರು, ಮಾಜಿ ಸೈನಿಕರು ಹಾಗೂ ಮಹಿಳೆಯರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದಲ್ಲಿ ನಿಯಮಾನುಸಾರ ಅರ್ಜಿ ಸಲ್ಲಿಕೆಯ ಶುಲ್ಕ ಅಭ್ಯರ್ಥಿಗಳಿಗೆ ಮರುಪಾವತಿಸಲಾಗುತ್ತದೆ. ಅಂದರೆ ನೀವು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಆದಲ್ಲಿ ನಿಮಗೆ ಅದು ನಿಯಮದ ಅನುಸಾರವಾಗಿ ಅರ್ಜಿ ಸಲ್ಲಿಕೆಯ ಶುಲ್ಕ ಅಭ್ಯರ್ಥಿಗಳಿಗೆ ರೀಫಂಡ್ ಮಾಡಲಾಗುತ್ತದೆ ಅಂತ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸಲು ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳೋಣ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 15, 2025. ಈಗಾಗಲೇ ಡೇಟ್ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 15ರಿಂದ ಅರ್ಜಿ ಸಲ್ಲಿಸಲು ಡೇಟ್ ಸ್ಟಾರ್ಟ್ ಆಗಿದೆ. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಅಕ್ಟೋಬರ್ 14, 2025. ಕರೆಕ್ಟು 1 ತಿಂಗಳದ ಟೈಮ್ ಇದೆ. ಅಕ್ಟೋಬರ್ 14ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಲಾಸ್ಟ್ ಡೇಟ್ ಫಾರ್ ದಿಸ್ ಅಪ್ಲಿಕೇಶನ್ ಈಸ್ 14th October. ನಾನು ಈ ವಿಡಿಯೋದಲ್ಲಿ ಅಗತ್ಯ ಮಾಹಿತಿಯನ್ನು ಮಾತ್ರ ಕೊಟ್ಟಿರ್ತೇನೆ. ನೀವು ಇನ್ನೂ ಡೀಟೇಲ್ ಆಗಿ ಬೇಕಂದರೆ ಅಧಿಸೂಚನೆಯನ್ನು ನೀಟಾಗಿ ಓದ್ಕೊಳ್ಳಿ ಒಂದ್ಸರಿ. ನಾನು ಈ ವಿಡಿಯೋದಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ಕೊಟ್ಟಿರ್ತೇನೆ. ನೀವು ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಜಾಬ್ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೇನೆ. ಹಾಗಾಗಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.